ಫ್ರಾನ್ಸ್ನ ಎಐ ಶೃಂಗಸಭೆ ಬಳಿಕ ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ನಮೋ ಭಾರತದ ಶಕ್ತಿಯ ದರ್ಶನ ಮಾಡಿಸಿದ್ದಾರೆ. ಭಾರತ ಫ್ರಾನ್ಸ್ ನಡುವಿನ ಬಾಂಧವ್ಯ ಮತ್ತು ಭಾರತದ ಭವಿಷ್ಯವನ್ನ ಸಿಇಒ ಫೋರಂನಲ್ಲಿ ನಮೋ ಬಣ್ಣಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಐ ಕ್ರಾಂತಿಗೆ ಭಾರತ ಫ್ರಾನ್ಸ್ ಮುನ್ನುಡಿ. ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ನಮೋ ಭಾಷಣ. ಪ್ರಧಾನಿ ಮೋದಿ ಫ್ರಾನ್ಸ್ ಪ್ರವಾಸದಲ್ಲಿದ್ದಾರೆ. ಮೂರನೇ ಎಐ ಶೃಂಗಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಿ ಮೋದಿ ವಿಶ್ವಕ್ಕೆ ಕೃತಕ ಬುದ್ಧಿಮತ್ತೆ ಹೊಸ ಭಾಷ್ಯ ಬರೆದಿದೆ ಎಂದು ಬಣ್ಣಿಸಿದ್ದಾರೆ. ಎಐ ಶೃಂಗಸಭೆ ಬಳಿಕ 14ನೇ ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ಮಾತನಾಡಿದ ನಮೋ, ಇದು ಭಾರತ ಮತ್ತು ಫ್ರಾನ್ಸ್ನ ಅತ್ಯುತ್ತಮ ವ್ಯಾಪಾರ ಮನಸ್ಸುಗಳ ಸಂಗಮವಾಗಿದೆ. ನಾವೆಲ್ಲರೂ ಹೊಸತನ, ಸಹಯೋಗ ಮತ್ತು ಏಕೀಕರಣ ಎಂಬ ಮಂತ್ರದೊಂದಿಗೆ ಕೆಲಸ ಮಾಡಬೇಕು ಎಂದರು. मैं देख रहा हूं कि आप सब इनोवेट, कोलैबोरेट और एलिवेट उस मंत्र को लेकर के चल रहे हैं. ಭಾರತ ವಿಶ್ವದ 5ನೇ ದೊಡ್ಡ ಆರ್ಥಿಕತೆಯಾಗಿದೆ. हमने एक स्टेबल पॉलिटी और प्रिडिक्टेबल पॉलिसी ये इकोसिस्टम स्थापित किया है. रिफॉर्म, परफॉर्म, ट्रांसफॉर्म के पथ पर चलते हुए आज भारत विश्व की 5वीं सबसे बड़ी इकोनॉमी है. 2047 ವೇಳೆಗೆ 100 ಗೀಗಾವ್ಯಾಟ್ ಪರಮಾಣು ಶಕ್ತಿಯ ಗುರಿ. हमने हाइड्रोजन मिशन हाथ में लिया है. इसके लिए इलेक्ट्रोलाइजर मैन्युफैक्चरिंग को बल दिया गया है. 2047 तक हम 100 गीगावाट न्यूक्लियर पावर का लक्ष्य लेकर चल रहे हैं. ಫ್ರಾನ್ಸ್ ಪ್ರವಾಸದ ಬಳಿಕ ಪ್ರಧಾನಿ ಮೋದಿ ಅಮೆರಿಕಕ್ಕೆ 2 ದಿನ ಪ್ರವಾಸಕ್ಕೆ ತೆರಳಲಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸಲಿರುವ ಪ್ರಧಾನಿ ಮೋದಿ ಭಾರತ ಅಮೆರಿಕ ದ್ವಿಪಕ್ಷೀಯ ಸಂಬಂಧದ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ ಬಳಿಕ ಇದು ಪ್ರಧಾನಿ ಮೋದಿಯ ಮೊದಲ ಭೇಟಿಯಾಗಿದೆ. ಈ ಭೇಟಿ ಭಾರತ ಮತ್ತು ಯುಎಸ್ಎ ನಡುವಿನ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫ್ರಾನ್ಸ್ನ ಎಐ ಶೃಂಗಸಭೆ ಬಳಿಕ ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ನಮೋ ಭಾರತದ ಶಕ್ತಿಯ ದರ್ಶನ ಮಾಡಿಸಿದ್ದಾರೆ. ಭಾರತ ಫ್ರಾನ್ಸ್ ನಡುವಿನ ಬಾಂಧವ್ಯ ಮತ್ತು ಭಾರತದ ಭವಿಷ್ಯವನ್ನ ಸಿಇಒ ಫೋರಂನಲ್ಲಿ ನಮೋ ಬಣ್ಣಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಐ ಕ್ರಾಂತಿಗೆ ಭಾರತ ಫ್ರಾನ್ಸ್ ಮುನ್ನುಡಿ. ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ನಮೋ ಭಾಷಣ. ಪ್ರಧಾನಿ ಮೋದಿ ಫ್ರಾನ್ಸ್ ಪ್ರವಾಸದಲ್ಲಿದ್ದಾರೆ. ಮೂರನೇ ಎಐ ಶೃಂಗಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಿ ಮೋದಿ ವಿಶ್ವಕ್ಕೆ ಕೃತಕ ಬುದ್ಧಿಮತ್ತೆ ಹೊಸ ಭಾಷ್ಯ ಬರೆದಿದೆ ಎಂದು ಬಣ್ಣಿಸಿದ್ದಾರೆ. ಎಐ ಶೃಂಗಸಭೆ ಬಳಿಕ 14ನೇ ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ಮಾತನಾಡಿದ ನಮೋ, ಇದು ಭಾರತ ಮತ್ತು ಫ್ರಾನ್ಸ್ನ ಅತ್ಯುತ್ತಮ ವ್ಯಾಪಾರ ಮನಸ್ಸುಗಳ ಸಂಗಮವಾಗಿದೆ. ನಾವೆಲ್ಲರೂ ಹೊಸತನ, ಸಹಯೋಗ ಮತ್ತು ಏಕೀಕರಣ ಎಂಬ ಮಂತ್ರದೊಂದಿಗೆ ಕೆಲಸ ಮಾಡಬೇಕು ಎಂದರು. मैं देख रहा हूं कि आप सब इनोवेट, कोलैबोरेट और एलिवेट उस मंत्र को लेकर के चल रहे हैं. ಭಾರತ ವಿಶ್ವದ 5ನೇ ದೊಡ್ಡ ಆರ್ಥಿಕತೆಯಾಗಿದೆ. हमने एक स्टेबल पॉलिटी और प्रिडिक्टेबल पॉलिसी ये इकोसिस्टम स्थापित किया है. रिफॉर्म, परफॉर्म, ट्रांसफॉर्म के पथ पर चलते हुए आज भारत विश्व की 5वीं सबसे बड़ी इकोनॉमी है. 2047 ವೇಳೆಗೆ 100 ಗೀಗಾವ್ಯಾಟ್ ಪರಮಾಣು ಶಕ್ತಿಯ ಗುರಿ. हमने हाइड्रोजन मिशन हाथ में लिया है. इसके लिए इलेक्ट्रोलाइजर मैन्युफैक्चरिंग को बल दिया गया है.
2047 तक हम 100 गीगावाट न्यूक्लियर पावर का लक्ष्य लेकर चल रहे हैं। ಫ್ರಾನ್ಸ್ ಪ್ರವಾಸದ ಬಳಿಕ ಪ್ರಧಾನಿ ಮೋದಿ ಅಮೆರಿಕಕ್ಕೆ 2 ದಿನ ಪ್ರವಾಸಕ್ಕೆ ತೆರಳಲಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸಲಿರುವ ಪ್ರಧಾನಿ ಮೋದಿ ಭಾರತ ಅಮೆರಿಕ ದ್ವಿಪಕ್ಷೀಯ ಸಂಬಂಧದ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ ಬಳಿಕ ಇದು ಪ್ರಧಾನಿ ಮೋದಿಯ ಮೊದಲ ಭೇಟಿಯಾಗಿದೆ. ಈ ಭೇಟಿ ಭಾರತ ಮತ್ತು ಯುಎಸ್ಎ ನಡುವಿನ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫ್ರಾನ್ಸ್ನ ಎಐ ಶೃಂಗಸಭೆ ಬಳಿಕ ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ನಮೋ ಭಾರತದ ಶಕ್ತಿಯ ದರ್ಶನ ಮಾಡಿಸಿದ್ದಾರೆ. ಭಾರತ ಫ್ರಾನ್ಸ್ ನಡುವಿನ ಬಾಂಧವ್ಯ ಮತ್ತು ಭಾರತದ ಭವಿಷ್ಯವನ್ನ ಸಿಇಒ ಫೋರಂನಲ್ಲಿ ನಮೋ ಬಣ್ಣಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಐ ಕ್ರಾಂತಿಗೆ ಭಾರತ ಫ್ರಾನ್ಸ್ ಮುನ್ನುಡಿ. ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ನಮೋ ಭಾಷಣ. ಪ್ರಧಾನಿ ಮೋದಿ ಫ್ರಾನ್ಸ್ ಪ್ರವಾಸದಲ್ಲಿದ್ದಾರೆ. 3ನೇ ಎಐ ಶೃಂಗಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಿ ಮೋದಿ ವಿಶ್ವಕ್ಕೆ ಕೃತಕ ಬುದ್ಧಿಮತ್ತೆ ಹೊಸ ಭಾಷ್ಯ ಬರೆದಿದೆ ಎಂದು ಬಣ್ಣಿಸಿದ್ದಾರೆ. ಎಐ ಶೃಂಗಸಭೆ ಬಳಿಕ 14ನೇ ಭಾರತ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ಮಾತನಾಡಿದ ನಮೋ, ಇದು ಭಾರತ ಮತ್ತು ಫ್ರಾನ್ಸ್ನ ಅತ್ಯುತ್ತಮ ವ್ಯಾಪಾರ ಮನಸ್ಸುಗಳ ಸಂಗಮವಾಗಿದೆ. ನಾವೆಲ್ಲರೂ ಹೊಸತನ, ಸಹಯೋಗ ಮತ್ತು ಏಕೀಕರಣ ಎಂಬ ಮಂತ್ರದೊಂದಿಗೆ ಕೆಲಸ ಮಾಡಬೇಕು ಎಂದರು. मैं देख रहा हूं कि आप सब इनोवेट, कोलैबोरेट और एलिवेट उस मंत्र को लेकर के चल रहे हैं. ಭಾರತ ವಿಶ್ವದ 5ನೇ ದೊಡ್ಡ ಆರ್ಥಿಕತೆಯಾಗಿದೆ. हमने एक स्टेबल पॉलिटी और प्रिडिक्टेबल पॉलिसी, ये इकोसिस्टम स्थापित किया है. रिफॉर्म, परफॉर्म, ट्रांसफॉर्म के पथ पर चलते हुए आज भारत विश्व की 5वीं सबसे बड़ी इकोनॉमी है. 2047ರ ವೇಳೆಗೆ 100 ಗೀಗಾವ್ಯಾಟ್ ಪರಮಾಣು ಶಕ್ತಿಯ ಗುರಿ. हमने हाइड्रोजन मिशन हाथ में लिया है. इसके लिए इलेक्ट्रोलाइजर मैन्युफैक्चरिंग को बल दिया गया है. 2047 तक हम 100 गीगावाट न्यूक्लियर पावर का लक्ष्य लेकर चल रहे हैं. ಫ್ರಾನ್ಸ್ ಪ್ರವಾಸದ ಬಳಿಕ ಪ್ರಧಾನಿ ಮೋದಿ ಅಮೆರಿಕಕ್ಕೆ 2 ದಿನ ಪ್ರವಾಸಕ್ಕೆ ತೆರಳಲಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ